ಭಾರತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮತ್ತೊಂದು ಐತಿಹಾಸಿಕ ಮೈಲಿಗಲ್ಲು ನಿರ್ಮಾಣ ಮಾಡಿದೆ. ದೇಶದ ಮೊದಲ ಖಾಸಗಿ ಕಕ್ಷಾ ರಾಕೆಟ್ ವಿಕ್ರಮ್-1 ಶನಿವಾರ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಮಿಷನ್ ಆಗಮನ ಎಂದು ಹೆಸರಿಸಲಾದ ಈ ಪರೀಕ್ಷಾ ಉಡಾವಣೆಯನ್ನು ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಯಶಸ್ವಿಯಾಗಿ ನಡೆಸಿದ್ದು, ಇದು ಭಾರತದ ವಾಣಿಜ್ಯ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಹೊಸ ಅಧ್ಯಾಯ ಬರೆದಿದೆ. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ ಮೊದಲ ಉಡಾವಣಾ ವೇದಿಕೆಯಿಂದ ಶನಿವಾರ ಮಧ್ಯಾಹ್ನ 12:05 7 ಅಂತಸ್ತಿನ ಎತ್ತರದ 4 ಹಂತಗಳ ವಿಕ್ರಮ್-1 ರಾಕೆಟ್ ಯಶಸ್ವಿಯಾಗಿ ಆಕಾಶಕ್ಕೇರಿತು. ಮೂಲತಃ ಬೆಳಗ್ಗೆ 11:30 ಉಡಾವಣೆ ನಿಗದಿಯಾಗಿದ್ದರೂ ನ್ಯಾವಿಗೇಷನ್ ವ್ಯವಸ್ಥೆಯಲ್ಲಿ ಕಂಡುಬಂದ ತಾಂತ್ರಿಕ ಸಮಸ್ಯೆಯಿಂದ ಪ್ಲಾನ್ ಲೋಡ್ ಘೋಷಿಸಿ ಸುಮಾರು 35 ನಿಮಿಷಗಳ ಬಳಿಕ ಉಡಾವಣೆ ನಡೆಸಲಾಯಿತು. And we have liftoff of Vikram-1, India's first private orbital launch vehicle. And we have great views coming from the tracking cameras. And isn't this quite something? Vikram-1 ಸುಮಾರು 16 ನಿಮಿಷಗಳ ಆರಂಭಿಕ ಹಾರಾಟದ ಬಳಿಕ ವಿಕ್ರಮ್-1 ರಾಕೆಟ್ ದೇಶೀಯ ಹಾಗೂ ವಿದೇಶಿ ತಂತ್ರಜ್ಞಾನ ಪ್ರದರ್ಶನ ಪೇಲೋಡ್ಗಳನ್ನು 450 ಕಿಲೋಮೀಟರ್ ಎತ್ತರದ ಲೋ ಅರ್ತ್ ಆರ್ಬಿಟ್ ಕಕ್ಷೆಗೆ 60 ಡಿಗ್ರಿ ಇನ್ಸ್ಪಿರೇಷನ್ ಕೋನದಲ್ಲಿ ಯಶಸ್ವಿಯಾಗಿ ಸ್ಥಾಪಿಸಲಾದ ನಿರೀಕ್ಷೆ ಇದೆ. ಈ ಐತಿಹಾಸಿಕ ಉಡಾವಣೆಯ ವಿಶೇಷವೆಂದರೆ ರಾಕೆಟ್ನಲ್ಲಿ ವಿವಿಧ ತಂತ್ರಜ್ಞಾನ ಪ್ರದರ್ಶನ ಪೇಲೋಡ್ಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಪೋಸ್ಟ್ ಕಾರ್ಡ್ ಕೂಡ ಬಾಹ್ಯಾಕಾಶಕ್ಕೆ ಕಳುಹಿಸಲಾಗಿದೆ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹರೆಂದು ಪರಿಗಣಿಸಲ್ಪಡುವ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಗೌರವಾರ್ಥ ಈ ರಾಕೆಟ್ಗೆ ವಿಕ್ರಮ್-1 ಎಂದು ಹೆಸರಿಡಲಾಗಿದೆ. ವಿಕ್ರಮ್-1 ರಾಕೆಟ್ನಲ್ಲಿ ಗ್ರಾಹ ಸ್ಪೇಸ್, ಕಾಸ್ಕೋಸರ್, ಡಿಸ್ಕ್ಯೂಬ್ಡ್ ಸೇರಿದಂತೆ ಹಲವು ಸಂಸ್ಥೆಗಳ ತಂತ್ರಜ್ಞಾನ ಪ್ರದರ್ಶನ ಪೇಲೋಡ್ಗಳು ಹಾಗೂ ಸ್ಕೈರೂಟ್ನ ಪೇಲೋಡ್ ಸಾಗಿಸಲಾಗುತ್ತಿದೆ. ಜೊತೆಗೆ ಕಾಸ್ಮಿಕ್ ಬ್ಲೂಮ್ ಎಂಬ ವಿಶೇಷ ಕಲಾಕೃತಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ಯಲಾಗಿದೆ. ಈ ಯಶಸ್ವಿ ಉಡಾವಣೆಯೊಂದಿಗೆ ಭಾರತದಲ್ಲಿ ಖಾಸಗಿ ಬಾಹ್ಯಾಕಾಶ ತಂತ್ರಜ್ಞಾನ ಹೊಸ ಎತ್ತರಕ್ಕೆ ಏರಿದ್ದು, ಜಾಗತಿಕ ವಾಣಿಜ್ಯ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ದೇಶದ ಸಾಮರ್ಥ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ.